ಗುಡ್ ಮಾರ್ನಿಂಗ್ ಗೈಸ್. ನಾನು ನಿಮ್ಮ ಕಿಶೋರ್. ಸೊ ಮೈಸೂರಿಗೆ ಹೋಗ್ಬೇಕಂತ ಮನೆಯವರು ಸ್ವಲ್ಪ ಬೇಗನೆ ಎಬ್ಬಿಸಿದ್ರು. ಸೊ ಆಗ ಕಿಚನ್ ಕಡೆ ಹೋದ್ರೆ ದೊಡ್ಡಮ್ಮನೂ ಅಮ್ಮನೂ ಬ್ರೇಕ್ಫಾಸ್ಟ್‌ಗೆ ರೆಡಿ ಮಾಡ್ತಾಯಿದ್ರು. ಹಾಗೆ ಅಮ್ಮ ಹೇಳ್ತು 3 ಗಾಡಿಗಳನ್ನ ಆಚೆ ನಿಲ್ಸಂತ. ಯಾಕೆಂದ್ರೆ ಬಾಡಿಗೆ ಮನೆಯವರು ಬೇರೆ ಕಡೆ ಶಿಫ್ಟ್ ಆಗ್ತಿದ್ದಾರೆ. ಅದಕ್ಕೆ ಲಗೇಜ್ ಎಲ್ಲ ಇತ್ತಲ್ವಾ, ಸೊ ಅಡ್ಡ ಬರುತ್ತೆ ಅಂತ ಹೇಳಿದ್ರು. ಹಾಗೆ ಕಾರ್ ಕಡೆನೂ ನೋಡ್ತೀನಿ. ಕಾರ್ ತುಂಬ ಡಸ್ಟ್ ಆಗಿತ್ತು. ಹಾಗೆ ಕಾರ್‌ನ ಕ್ಲೀನ್ ಮಾಡಿ ದೇವರಿಗೆ ಪೂಜೆ ಮಾಡಿ ಕಾರ್ ಕಂಡೀಷನ್ ಎಲ್ಲ ಹೇಗಿದೆ ಅಂತ ಒಂದ್ಸಲಿ ನೋಡ್ಕೊಂಡು ನಾವು ಹೊರಟಿದ್ದೆ ಮೈಸೂರು ಕಡೆ. ಹೈವೇ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ನೀವು ಒಂದ್ಸಲಿ ಟ್ರೈ ಮಾಡಿ. ಕನಕಪುರ ರೋಡ್ ಕೂಡ. ಹಾಗೆ ಮೈಸೂರಿಗೆ ಬೇಗ ರೀಚ್ ಆದ್ವಿ ಕೂಡ. ಹಾಗೆ ಫ್ಯಾಮಿಲಿ ಎಲ್ಲರೂ ಝೂಗೆ ಹೋಗೋಣ ಅಂತ ಹೇಳಿದ್ರು. ಸೊ ನಾನು ಕೂಡ ಆಲ್ರೆಡಿ ಝೂ ನೋಡಿದೆ, ಬಟ್ ಫ್ಯಾಮಿಲಿಯವರು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಕೂಡ. ಸೊ ಪ್ರಾಣಿಗಳನ್ನ ತುಂಬಾ ಹತ್ತಿರದಿಂದ ನೋಡಿದ್ರು. ಮೈಸೂರಿಗೆ ಯಾಕೆ ಬಂದಿದೆ ಅಂದ್ರೆ ನಮ್ಮ ಮಾವದ ಮದುವೆ ಇತ್ತು, ಅದೇ ಕಾರಣಕ್ಕೆ ನಾವು ಮೈಸೂರಿಗೆ ಬಂದಿದ್ದು. ರಿಸೆಪ್ಷನ್ ಮುಗಿಸ್ಕೊಂಡು ನಾವು ಆನ್ಲೈನ್ ರೂಮ್ನ ಬುಕ್ ಮಾಡಿದ್ರಿ. ಆ ರೂಮ್ ಕಡೆ ಹೋಗ್ರಿ, ಕಾರ್ನ ಪಾರ್ಕ್ ಮಾಡಿಬಿಟ್ಟು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗಾಯ್ಸ್. ಗುಡ್ ಮಾರ್ನಿಂಗ್ ಗೈಸ್. ನಾನು ನಿಮ್ಮ ಕಿಶೋರ್. ಸೊ ಮೈಸೂರಿಗೆ ಹೋಗ್ಬೇಕಂತ ಮನೆಯವರು ಸ್ವಲ್ಪ ಬೇಗನೆ ಎಬ್ಬಿಸಿದ್ರು. ಸೊ ಆಗ ಕಿಚನ್ ಕಡೆ ಹೋದ್ರೆ ದೊಡ್ಡಮ್ಮನೂ ಅಮ್ಮನೂ ಬ್ರೇಕ್ಫಾಸ್ಟ್‌ಗೆ ರೆಡಿ ಮಾಡ್ತಾಯಿದ್ರು. ಹಾಗೆ ಅಮ್ಮ ಹೇಳ್ತು 3 ಗಾಡಿಗಳನ್ನ ಆಚೆ ನಿಲ್ಸಂತ. ಯಾಕೆಂದ್ರೆ ಬಾಡಿಗೆ ಮನೆಯವರು ಬೇರೆ ಕಡೆ ಶಿಫ್ಟ್ ಆಗ್ತಿದ್ದಾರೆ. ಅದಕ್ಕೆ ಲಗೇಜ್ ಎಲ್ಲ ಇತ್ತಲ್ವಾ, ಸೊ ಅಡ್ಡ ಬರುತ್ತೆ ಅಂತ ಹೇಳಿದ್ರು. ಹಾಗೆ ಕಾರ್ ಕಡೆನೂ ನೋಡ್ತೀನಿ. ಕಾರ್ ತುಂಬ ಡಸ್ಟ್ ಆಗಿತ್ತು. ಹಾಗೆ ಕಾರ್‌ನ ಕ್ಲೀನ್ ಮಾಡಿ ದೇವರಿಗೆ ಪೂಜೆ ಮಾಡಿ ಕಾರ್ ಕಂಡೀಷನ್ ಎಲ್ಲ ಹೇಗಿದೆ ಅಂತ ಒಂದ್ಸಲಿ ನೋಡ್ಕೊಂಡು ನಾವು ಹೊರಟಿದ್ದೆ ಮೈಸೂರು ಕಡೆ. ಹೈವೇ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ನೀವು ಒಂದ್ಸಲಿ ಟ್ರೈ ಮಾಡಿ. ಕನಕಪುರ ರೋಡ್ ಕೂಡ. ಹಾಗೆ ಮೈಸೂರಿಗೆ ಬೇಗ ರೀಚ್ ಆದ್ವಿ ಕೂಡ. ಹಾಗೆ ಫ್ಯಾಮಿಲಿ ಎಲ್ಲರೂ ಝೂಗೆ ಹೋಗೋಣ ಅಂತ ಹೇಳಿದ್ರು. ಸೊ ನಾನು ಕೂಡ ಆಲ್ರೆಡಿ ಝೂ ನೋಡಿದೆ, ಬಟ್ ಫ್ಯಾಮಿಲಿಯವರು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಕೂಡ. ಸೊ ಪ್ರಾಣಿಗಳನ್ನ ತುಂಬಾ ಹತ್ತಿರದಿಂದ ನೋಡಿದ್ರು. ಮೈಸೂರಿಗೆ ಯಾಕೆ ಬಂದಿದೆ ಅಂದ್ರೆ ನಮ್ಮ ಮಾವದ ಮದುವೆ ಇತ್ತು, ಅದೇ ಕಾರಣಕ್ಕೆ ನಾವು ಮೈಸೂರಿಗೆ ಬಂದಿದ್ದು. ರಿಸೆಪ್ಷನ್ ಮುಗಿಸ್ಕೊಂಡು ನಾವು ಆನ್ಲೈನ್ ರೂಮ್ನ ಬುಕ್ ಮಾಡಿದ್ರಿ. ಆ ರೂಮ್ ಕಡೆ ಹೋಗ್ರಿ, ಕಾರ್ನ ಪಾರ್ಕ್ ಮಾಡಿಬಿಟ್ಟು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗಾಯ್ಸ್.